ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯನೊರೆವೆನು ಕೃಷ್ಣ ಮೆಚ್ಚಲಿಗೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಅರಣ್ಯ ಪರ್ವದ 2ನೇ ಸಂಧಿಯ ಸೂಚನೆಗಿಂತ ಮೊದಲು ಏನಾಯ್ತಪ್ಪ ಅಂದರೆ, ದೇವಿಯರು ಗುಹ ಗಣಪ ಮುಖ್ಯ ಗಣಾವಳಿಗೆ ಕೊಡಮಟ್ಟು. ಅರ್ಜುನ ಆ ಪರಮೇಶ್ವರನ ಹತ್ರ ಪಾಶುಪದಾಸ್ತ್ರವನ್ನು ಪಡೆದಿರತಕ್ಕಂಥ ಅರ್ಜುನ, ಗುಹಾ ಗಣಪ ದೇವಿಯರು ಎಲ್ರಿಗೂ ಕೂಡ ನಮಸ್ಕಾರವನ್ನು ಮಾಡಿಬಿಟ್ಟು ಕೃಪಾವಲೋಕನದಿಂದ ಹುಂಪುಳಿಯೋದನು ಅಡಿಗಡಿಗೆ. ನಿಮಿಷಕ್ಕೂ ಅವನಿಗೆ ಸಂತೋಷ ಆಗ್ತಾ ಇದೆಯಂತೆ. ದೇವ ವಿಜಯಂಗೈದರ ಶತಗ್ರಾಮ ಶಿಖರಕ್ಕೆ, ದೇವ ವಿಜಯಂಗೈದರ ಶತಗ್ರಾಮ ಶಿಖರಕ್ಕೆ. ಈ ಕಡೆ ಶಿವ ಕೈಲಾಸ ಪರ್ವತಕ್ಕೆ ತಾನು ತೆರಳಿದನಂತೆ. ಮನದೊಳಗೆ ಸಂಭಾವಿಸಿದ ನೀ ವೀರ ನಾರಾಯಣನ ಮೈದುನನ, ವೀರ ನಾರಾಯಣನ ಮೈದುನನ. ಆ ವೀರ ನಾರಾಯಣನ ಮೈದುನನಾಗಿರ್ತಕ್ಕಂಥ ಅರ್ಜುನನನ್ನು ಮನಸ್ಸಿಗೆ ಸಮಾಧಾನಪಡಿಸಿರತಕ್ಕಂಥ ಪರಮೇಶ್ವರ ತನ್ನ ಕೈಲಾಸ ಶಿಖರಕ್ಕೆ ತೆರಳಿದ್ದಾನೆ ಅನ್ನತಕ್ಕಂಥದ್ದಕ್ಕೆ ನಾವು ನಿಲ್ಲಿಸಿದ್ವಿ. 7ನೇ ಸಂಧಿ ಸೂಚನೆ. ಹರನ ಪಾಶುಪತಾಸ್ತ್ರ ಲಾಭೋತ್ಕರುಷ ಹರ್ಷೋತ್ಸವದಲ್ಲಿ, ಇಂದ್ರನ ಪುರವ ಹೊಕ್ಕನು ಪಾರ್ಥನೆಸೆದನು ಶಕ್ರತೇಜದಲ್ಲಿ. ಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದಿರತಕ್ಕಂಥ ಅರ್ಜುನ ಒಳ್ಳೆಯ ಲಾಭದಲ್ಲಿದ್ದನಂತೆ. ಅಲ್ಲಿಂದ ಮುಂದೆ ಶಿವನ ಒಂದು ನಿರ್ದೇಶನದಂತೆ ಅಮರಾವತಿಗೆ ಹೋಗ್ತಕ್ಕಂತಹ ಒಂದು ಯೋಚನೆಯಲ್ಲಿ ಹೋಗ್ತಾನೆ ಅನ್ನತಕ್ಕಂಥ ಒಂದು ಸಂಧಿ. ಕೇಳು ಜನಮೇ ಜಯ ಧರಿತ್ರಿ ಪಾಲ, ವರ ಕೈಲಾಸವಾಸಿಯ ಬೀಳುಕೊಂಡನು ತದ್ವಿಯೋಗದಲಿಂದ್ರಕೀಲದಲ್ಲಿ. ಮೇಲುದುಗಡದಲ್ಲಿ ಅಸ್ತ್ರಲಾಭವನಾಲಿಸದೆ ಶಂಕರ ಪದಾಂಬುಜದೋಲಗದ ಸಿರಿ ತಪ್ಪಿತೆನುತ ಉಮ್ಮಳಿಸಿದನು ಪಾರ್ಥ. ಪರಮಾತ್ಮನಿಂದ ಪಾಶುಪತಾಸ್ತ್ರವನ್ನು ಪಡೆದೆ ನಿಜ, ಆದರೆ ಪರಮಾತ್ಮನೇ ಸಿಗಲಿಲ್ಲಲ್ಲ. ಅವನು ತನ್ನ ಶಿಖರಕ್ಕೆ ತೆರಳಿಬಿಟ್ನಲ್ಲ, ಅವನನ್ನು ನಾನೀ ಕಳಕಂಡನಲ್ಲ ಅಂತ ಹೇಳಿಬಿಟ್ಟು ಆ ಭಗವಂತನ ವಿಯೋಗದಲ್ಲಿ ಮುಳುಗಿರತಕ್ಕಂಥ ಅರ್ಜುನ ಚಿಂತೆ ಮಾಡ್ತಾ 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 ವಿಕಟ ರಾಕ್ಷಸ ಯಕ್ಷ ಜನ ಗುಹ್ಯಕರೂ ಕಿನ್ನರಗಣ ಸಹಿತ ಪುಷ್ಪಕದಲೈ ತಂದನು ಆ ತಪೋಧನಕ್ಕೆ. ಆ ಒಂದು ತಪಸ್ಸಿನ ಸೀಮೆಗೆ ಕುಬೇರ ಬಂದಂತೆ ಸಕಲ ಪಿತೃಗಣ ಸಹಿತ ದೂತ ಪ್ರಕರ ಒಡನೆ ಅಂತಕನು ಬೆರೆಸಿದನು ಇಂದ್ರಕೀಲ ಮಹಾವಂತರವ. ಏನು ಸುಮ್ಮನೆ ಅಷ್ಟದಿಕ್ಪಾಲಕರು ಬಂದು ಅವನ ಇದರಲ್ಲಿ ನೆರೆದಿದ್ದರಂತೆ. ಇಂದ್ರ, ಅಗ್ನಿ, ಯಮ, ನೈಋತ್ಯ, ವರುಣ, ವಾಯುವ್ಯ, ಕುಬೇರ, ಈಶಾನ್ಯ. ಹಿಡಿಯ ಸಾಲಿನ ಸತ್ತಿಗೆಯ ಬಲ ಕೆಡಕೆ ಕೆದರುವ ಸಿ ಗುರಿಯ ಮುಂಗುಡಿಯ ವಿದ್ಯಾಧರ ಮಹೋರಗ ಯಕ್ಷರಾಕ್ಷಸರ ಜಡಿವ ಕಹಳಾರವದ ನೆಲನುಗ್ಗಡನೆಗಳ ಕೈವಾರಿಗಳ ಗಡಬಡೆಯ ಗರುವಾಗಿಯಲಿ ಗಗನದಲ್ಲಿ ಇಂದ್ರನು ಇಳಿದನೆ ಅಮರೇಂದ್ರ. ಅದೇ ಅಷ್ಟದಿಕ್ಪಾಲ ಸಹಿತ ದೇವೇಂದ್ರ ನೇರವಾಗಿ ಬಂದು ಅರ್ಜುನನ ಮುಂದೆ ಇಳಿದಿದ್ದನಂತೆ. ಅವಾಗ ಅರ್ಜುನ ಓಡಿ ಬಂದವರಿಗೆಲ್ಲ ನಮಸ್ಕಾರವನ್ನು ಮಾಡಿದನಂತೆ. ಪಾಪ ಆ ಮಹಾಸ್ತ್ರಕ್ಕೆ ಬಳುವಳಿಯ ಕೊಳ್ಳಿ ಮದೀಯಾಸ್ತ್ರವದೆನುತ ಸುತ್ರಾಮನಿತ್ತನು ದಿವ್ಯ ಬಾಣವನಿಂದ್ರ ಸಂಜ್ಞಕವ. ಭೇಷ್ ಅರ್ಜುನ,
ಬಹಳ ಸಂತೋಷ ಆಯ್ತಪ್ಪ ನನಗೆ ಅಂತ ಹೇಳಿಬಿಟ್ಟು ಅದು ಮಹೇಶ ಅಸ್ತ್ರ ಇರಲಿ, ಪಾಶುಪತಾಸ್ತ್ರ, ಅದರ ಜೊತೆಗೆ ನಾನು ಇಂದ್ರಸಂಜ್ಞಕ ಅನ್ನತಕ್ಕಂಥ ಇಂದ್ರಾಸ್ತ್ರವನ್ನು ಕೊಡ್ತೀನಿ ಬಾರಯ್ಯ, ಸ್ವೀಕರಿಸು ಅಂತ ಹೇಳಿಕೊಟ್ಟಿದ್ದಾನಂತೆ. ಸಾಮವರ್ತಿಕ ದಂಡವಾರುಣ ತಾಮಸದ ಸಂಮೋಹನವಿದೆಂದು ಮಹಾಂತಕ ವರುಣ ಧನದರು ಕೊಟ್ಟರಂಬುಗಳ. ಕುಬೇರ ಮತ್ತು ವರುಣ ಇವರು ಕೂಡ ಸಂಮೋಹನಾಸ್ತ್ರಗಳನ್ನು ಕೊಟ್ಟಿದ್ದಾರಂತೆ. ಸಂಮೋಹನಾಸ್ತ್ರ ತಗಾಯಿದು ಅಂತ ಹೇಳಿಬಿಟ್ಟು ಬೇರೆ ಬೇರೆ ಧನಸ್ಸುಗಳನ್ನು ಬಾಣಗಳನ್ನು ಕೊಟ್ಟಿದ್ದಾರೆ. ದೇವೇಂದ್ರ ಹೇಳ್ತಾನಂತೆ, ಎಲೆ ಮಗನೇ ಎಲೆ ಧನಂಜಯ, ನಿನಗಿದೆ ನಗ್ಗಳದ ಶರವೇ, ನಿನ್ನ ಭಕ್ತಿಗೆ ಸಿಲುಕಿದನು ಶಿವನಾಥ ನಂಬಿದೆ ನಿನ್ನ ಸೀಮೆಯಲ್ಲಿ. ಆಯ್ತಪ್ಪ, ಪಾಶುಪತಾಸ್ತ್ರವನ್ನು ಕೊಟ್ಟಿದ್ದಾನ ಅವನು, ನಿಜ ಇಲ್ಲ ಅಂತಲ್ಲ ಶಿವ, ಆದರೆ ನಿನ್ನ ಭಕ್ತಿ ಏನು ಕಡಿಮೆನ? ಆ ಭಕ್ತಿನೇ ಕೊಡೋ ಹಂಗೆ ಮಾಡಿದೆ ಪಾಶುಪತಾಸ್ತ್ರವನ್ನು. ಸುಲಭ ನಿನಗಿಂದಮಳ ಲಕ್ಷ್ಮೀ ನಿಲಯ ನೀನೇ, ಪೂರ್ವದಲ್ಲಿ ನಿರ್ಮಲಿನ ನರ ಋಷಿ ಎಂದು ಹರಿ ತೆಗೆದಪ್ಪಿದನು ಮಗನ. ನೀನು ಸಾಮಾನ್ಯವಾದವನಲ್ಲ, ಹಿಂದಿನ ಜನ್ಮದಲ್ಲಿ ನೀನು ನರ ಋಷಿನಪ್ಪ ಅಂತ ಹೇಳಿಬಿಟ್ಟು ಮಗನನ್ನು ಅಪ್ಪಿದನಂತೆ. ಅಷ್ಟೊತ್ತಿಗೆ ಏನಾಗ್ಬಿಡ್ತಪ್ಪ ಅಂದರೆ ಅಂತ ಹೇಳಿಬಿಟ್ಟು ಅವನನ್ನು ಆಶೀರ್ವಾದ ಮಾಡಿ, ಬಾರಪ್ಪ ನೀನು ನನ್ನ ನಗರಕ್ಕೆ ಅಂತ ಹೇಳಿಬಿಟ್ಟು ಅಮರಾವತಿಗೆ ಅಂತ ಹೇಳಿ ಆಹ್ವಾನ ಮಾಡಿ ಅವನು ದೇವೇಂದ್ರ ತೆರಳಿದ್ದಾನೆ. ಸ್ವಲ್ಪ ಹೊತ್ತಿಗೇನಾಯ್ತಪ್ಪ ಅಂದರೆ, ಅರಸ ಕೇಳೈ 10,000 ತುರ ನಿಖರದ ಲಳಿಯ ದಿವ್ಯಾಂಬರದ ಸಿಂಧದ ಸಾಲ ಸತ್ತಿಗೆಗಳ ಪತಾಕೆಗಳ ಖರರುಚಿಯ ಮಾರಾಂಕವೋ ಸುರಗಿರಿಯ ಸೋದರವೋ ಮೃಗಾಂಕನ ಮರುದಲೆಯೋ ಮೇಣೆಲನು ರಥ ಹೊಳೆದುದು ಇಳಿದುದಂಬರದಿ. ಸ್ವಲ್ಪ ಹೊತ್ತಿಗೆ ಆ ದೇವೇಂದ್ರನ ರಥ ಏನು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ನೇರವಾಗಿ ಬಂದು ಖಳಕ್ಕಂತ ಅರ್ಜುನನ ಮುಂದೆ ಇಳಿದಿದೆಯಂತೆ. ಆವಾಗ ಮಾತಲ್ಲಿ ಸಾರಥಿ, ಅರ್ಜುನ ಬಾರಪ್ಪ, ಭಾಳ ಸಂತೋಷ ನಿನ್ನನ್ನು ನೋಡಿ, ಎಂಥ ಒಂದು ಸಾಧನೆಯನ್ನು ನೀನು ಮಾಡಿದೀಯಾ, ನಿಮ್ಮ ತಂದೆಯವರ ಆಹ್ವಾನದ ಮೇರೆಗೆ ನೀನು ಅಮರಾವತಿಗೆ ದಯಮಾಡಿಸಬೇಕು ಅಂತ ಹೇಳಿಬಿಟ್ಟು ಸ್ವಾಗತವನ್ನು ಕೋರಿದ್ದಾನೆ. ಆವಾಗ ಅರ್ಜುನ ಬಂದು ಆ ರಥದಲ್ಲಿ ಕೂತಿದ್ದಾನೆ, ದೇವೇಂದ್ರನ ರಥದಲ್ಲಿ. ರಥ ಬರ್ತಾ ಇದೆ, ತೇರು ಮೇಲ ಕಡರೆ ನುಡಿದನು ಸಾರಥಿಗೆ ಕಲಿಪಾರ್ಥ. ತೇರು ಮೇಲೆ ಕಡರಿದೆ. ಅವಾಗ ಪಾರ್ಥ ಕೇಳ್ತಾನಂತ ಸಾರಥಿಗೆ, ವಿವರಿಸು ಧಾರುಣಿಯ ಪರ್ವತ ಸಮುದ್ರ ದ್ವೀಪನದ ನದಿಯ. ಅಪ್ಪ ಮಾತಲಿ, ಇಡೀ ಬ್ರಹ್ಮಾಂಡದ ಬಗ್ಗೆ ನೀನು ನನಗೆ ವಿಚಾರವನ್ನು ತಿಳಿಸಬೇಕು. ಧಾರುಣಿ, ಭೂಮಿ, ಪರ್ವತ, ಸಮುದ್ರ, ದ್ವೀಪ, ಇದರ ಬಗ್ಗೆ ನನಗೆ ತಿಳಿಸಿಕೊಡಬೇಕು. ತೋರುವಿ ಲೋಕಂಗಳಲತೆಯ ಸೂರ್ಯನ ರಥಗತಿಯ ನೆಸೆವಾಮೇರುವನು ಪಸರಿಸಿದ ಗಿರಿಗಳ ತಿಳಿಯ ಹೇಳಿಂದ. ತೋರ್ತಾ ಇರತಕ್ಕಂಥ ಸೂರ್ಯನ ಗತಿ ಏನೋ ಮೇರು ಪರ್ವತಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳನ್ನು ನನಗೆ ತಿಳಿಸಪ್ಪ. ಧರೆಯನಾಂತವರಾರು ಧಾರುಣೀರವದೇತರ ಮೇಲೆ ದಿಗ್ದೇವರ ಪುರಂಗಳವೆಲ್ಲಿಹವು ಬೊಮ್ಮಾಂಡವೆನಿತಗಲ ಉರುತರ ಗ್ರಹ ರಾಶಿಯ ಧ್ರುವ ನಿರವು ಮೇಲೆ ನಿತೆನಿತು ಯೋಜನ ಅರುಹೆನಲು ಪಾರ್ಥಂಗೆ ಮಾತಲಿ ನುಡಿದುವೆನು ನಗುತ ವಿವರಿಸಿದ. ಭೂಮಿಯನ್ನು ಹೊತ್ತಿರತಕ್ಕಂಥವರು ಯಾರು? ಮೇಲೆ 14 ಲೋಕಗಳು ಎಲ್ಲಿದ್ದಾವೆ ಬ್ರಹ್ಮಾಂಡದಲ್ಲಿ? ರಾಶಿಗಳು, ಗ್ರಹಗಳು, ನಕ್ಷತ್ರಗಳು, ಇವುಗಳ ಬಗ್ಗೆ ನೀನು ನನಗೆ ದಯವಿಟ್ಟು ತಿಳಿಸ್ಬೇಕಪ್ಪ ಮಾತಲಿ. ಮೇಲೆ ಹೋಗ್ತಾ ಇರ್ತೀವಿ, ಕೆಳಗೆ ಲೋಕಗಳೆಲ್ಲ ಕಾಣಿಸ್ತಾ ಇರ್ತವೆ. ನೀನು ಇದಿಂತಿಂಥ ಲೋಕ, ಇದಿಂತಿಂಥ ಲೋಕ, ಇದಿಂತಿಂಥ ನಕ್ಷತ್ರ ಮಂಡಲ ಅಂತ ನನಗೆಲ್ಲ ತಿಳಿಸ್ಬೇಕು ಅಂತ ಕೇಳ್ಕೊಂಡಿದ್ದಾನಂತೆ. ಇವನು ಅಷ್ಟದಿಕ್ಪಾಲಕರು ನಮಸ್ಕಾರ ಮಾಡಿ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನಂತೆ. ಕೇಳು ನೀನೆಲೆ ಪಾರ್ಥ ತಾರಾಮಾಲೆಗಳ ವಿವರವನು, ರವಿರಥ ಕಾಲ ಚಕ್ರವನೈದಿ ಗಗನಾಂಗಣದಿ ಚರಿಪುದ ಗ್ರೀಲೆಯಿಂದಂಬೋಜಧರನು ಸಲೆ ಪಾಲಿಸುವ ಲೋಕಗಳನೆಂದವ ಶೂಲಿಯಂಗ್ರಿಯ ನೆನೆದು ಪೇಳಿದ ಭುವನ ಕೋಶವನು. ಆ ಪರಮಾತ್ಮನನ್ನ ಶೂಲಿಯ ಪಾದವನ್ನು ನೆನೆದು ಬಿಟ್ಟು ಅವನು
ಭುವನ ಕೋಶವನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನಂತೆ. ಅರ್ಜುನ, ಈ ಭೂಮಿಯಿಂದ ವಿತಳ, ಸುತಳ, ತಳಾತಳ, ಮಹಾತಳ, ರಸಾತಳ, ಪಾತಾಳ ಅಂತ ಹೇಳಿಬಿಟ್ಟು ಪಾತಾಳ ಲೋಕಗಳಿದಾವಪ್ಪ, 7 ಲೋಕಗಳು. ಈ ಭೂಮಿಯ ಮೇಲೆ ಭೂಲೋಕ, ಇದು ನಾವಿರೋದು, ಭುವರ್ಲೋಕ, ಸುವರ್ಲೋಕ, ಮಹೋಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಅಂತ ಹೇಳಿಬಿಟ್ಟು 7 ಲೋಕಗಳ ಮೇಲೆ 7 ಲೋಕಗಳ ಕೆಳಗಿವೆಯಪ್ಪ. ತರಬಿಡಿದ ಮೇಲಣ ಜಗಂಗಳು ತರಣಿ ಮಂಡಲ ತೊಡಕಿ ಅತಿ ವಿಸ್ತರಿವೆನಿಸಿ ಬೊಮ್ಮಾಂಡ ಪರ್ಯಂತಡಕಿಲಾಗಿ ಹವು. ಮೇಲ್ ನೋಡ್ತಾ ಇದೆಯಲ್ಲ ಸೂರ್ಯನ ಸೌರವ್ಯೂಹ ಇದೆ. ಅಲ್ಲಿ 9 ಗ್ರಹಗಳು ಕೂಡ ಸೂರ್ಯನ ಸುತ್ತಾ ಇದಾವಪ್ಪ. ಅದನ್ನು ಸೌರಮಂಡಲ ಅಂತ ಕರಿತೀವಿ. ಮರುತನಾಧಾರದಲ್ಲಿ ಲಕ್ಷ್ಮೀಕರವೆನಿಸಿ ದೇವರುಗಳಿಂದವೇ ಭರಿತನಾಗಿ ಹವವರ ಮಹಿಮೆಯ ಹೇಳಲರಿಯನರಿದೆಂದ. ಎಲ್ಲ ಕಡೆಗೂ ಗಾಳಿ ಬೀಸ್ತಾ ಇದೆ. ಅವನ ಇಡೀ ಪ್ರಪಂಚನೇ ವಾಯುದೇವರ ಲೋಕ ಅಂತ ನಾವು ಹೇಳ್ಬೋದು. ನೋಡಿ, ಇಷ್ಟು ವೈಜ್ಞಾನಿಕವಾಗಿ ಅವನು ಅವತ್ತು ಸೌರಮಂಡಲದ ಬಗ್ಗೆ ಹೇಳಿದ್ದಾನೆ ಅಂತಕ್ಕಂಥದ್ದು ಕುಮಾರವ್ಯಾಸ ಭಾರತದಲ್ಲಿ ಉಲ್ಲೇಖವಾಗಿದೆ. ವಿಜ್ಞಾನ ಇವಾಗಿಂತಲೂ ಬಹಳ ಮುಂದುವರೆದಿತ್ತು ಅವಾಗ ಅನ್ನೋದಕ್ಕೆ ಇದು ಒಂದು ಬಹಳ ಮುಖ್ಯವಾಗಿರತಕ್ಕಂಥ ಉದಾಹರಣೆ. ದಾರುಣಿಯನಃ ತಾಳ್ದನಾತನ ವೀರ ಕಮಠನು ಹೊತ್ತನು ಅನಿತರ ಭಾರವನು ನಿಜ ಶಕ್ತಿ ಧರಿಸಿ ಹಳುಂದು ಲೀಲೆಯಲಿ. ಭೂಮಿಯನ್ನು ಕಮಟ ಅಂತ ಅಂದರೆ ಕೆಳಗಡೆ ಇದು ಯಾವುದು ಅಂದರೆ ಆಮೆ ಹೊತ್ತಿದೆ. ಆ ಭೂಮಿಯನ್ನು ಭೂಮಿ ಮತ್ತು ಆಮೆ ಎರಡೂ ಕೂಡ ಆ ಶಕ್ತಿ ದೇವತೆ ಹೊತ್ತಿದ್ದಾಳೆ. ಧರಣಿತಾನೈವತ್ತು ಕೋಟಿಯ ಹರಹು. ಭೂಮಿಯ 50 ಕೋಟಿ ಅಳತೆಯ ವಿಸ್ತೀರ್ಣ. ಸಪ್ತ ಸಮುದ್ರ ಹೊರಗಾವರಿಸಿ ಜಂಬೂದ್ವೀಪ ನಡುವೆ ಹೊದಿಲ್ಲಿ ಭದ್ರಾಶ್ವವರುಷ ಭಾರತ. 7 ಖಂಡಗಳಿದ್ದಾವೆ, 7 ಸಪ್ತ ಸಮುದ್ರಗಳಿದ್ದಾವೆ. ಅವುಗಳ ಮಧ್ಯದಲ್ಲಿ ಭದ್ರಾಶ್ವವಾಗಿರತಕ್ಕಂಥ ನಮ್ಮ ಭಾರತ ವರ್ಷ ಇದೆ. ಭಾರತ ದೇಶ. ಕೇತುಮಾಲವು ಕುರುವರುಷವಿವು ಪತ್ರವಾಸುರಗಿರಿಯ ಹೊರಗಾಗಿ ಹವು ಪರ್ಣಿಕೆಯಂತೆ ಕನಕಾದ್ರಿ. ಇವೆಲ್ಲವೂ ಕೂಡ ಬೇರೆ ಬೇರೆ ದೇಶಗಳೆಲ್ಲ ನಮ್ಮ ದೇಶವನ್ನು ಸುತ್ತುವರೆದಿದ್ದಾವೆ. ಲಕ್ಕದೊಳು 16,000 ಮಿಕ್ಕ ವಸುದೆಯೊಳು ಆಳುಗೊಂಡುದು ಮಿಕ್ಕ 84,000 ಯೋಜನದ ನಿರವು. ಲೆಕ್ಕಿಸಲು ಗಿರಿಶಿಖರವದರಗಲ 32,000 ಅಡೆ ಇಕ್ಕಿನೊಡೆ ಅರಿಗುಂಟು ಪಟ್ಟಣವದರ ಮೇಲಿ ಹವು. ಎಲ್ಲ ಒಂದಾದ್ಮೇಲೆ ಒಂದೊಂದನ್ನು ಅವನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನಂತೆ ಮಾತಲ್ಲಿ ಅರ್ಜುನನಿಗೆ. ನರಸುರರು ಮೊದಲಾದ ಸಚರಾಚರದ ಜೀವರ ಅಘಂಗಳನ್ನು ಸಂಹರಿಸಲೋಸುಗ ಸತ್ಯಲೋಕದಿನ್ ಇಳಿದು ಬಹಗಂಗೆ. ಆಮೇಲೆ ಅಲ್ಲಿ ಅರ್ಜುನ ನೇರವಾಗಿ ನೋಡ್ತಾ ಇದೆಯಾ, ಅಲ್ಲಿ ಸತ್ಯಲೋಕ ಇದೆ, ಬ್ರಹ್ಮನ ಲೋಕ. ಎಲ್ರಿಗೂ ಕೂಡ ಪಿತಾಮಹನಾಗಿರತಕ್ಕಂಥ ಬ್ರಹ್ಮ. ಆ ಬ್ರಹ್ಮನ ಲೋಕದಿಂದ ನಮ್ಮ ಭೂಮಿಯ ಮೇಲಿನ ಸಾಮಾನ್ಯ ಮಾನವರ ಜೀವ ಜಂತುಗಳ ಪಾಪವನ್ನು ಪರಿಹಾರ ಮಾಡೋದಕ್ಕೋಸ್ಕರ ಗಂಗಾದೇವಿ ನೋಡವ ಎಷ್ಟು ಚೆನ್ನಾಗಿ ಇಳಿತಿದ್ದಾಳೆ ಅಲ್ಲಿಂದ. ಧರಿಸಲರಿದೆಂದು ಕನಕದ ಗಿರಿಯ ಶಿಖರದ ನಡುವೆ ಬರುತಿಹ ಪರಮ ಪಾವನೆ ತಿರುಗಿ ಹರಿದಳು 4 ಮುಖನಾಗಿ. ದೇವಲೋಕದಿಂದ ಗಂಗೆ ಭೂಮಿಗೆ ಬಿದ್ದ ತಕ್ಷಣ ಬಹಳ ಅಸಾಧ್ಯವಾಗಿಬಿಡ್ತು. ಆ ಭಗೀರಥನ ಪ್ರಯತ್ನದಿಂದ ಗಂಗೆ ಭೂಲೋಕಕ್ಕೆ ಬಂದಿದ್ದಾಳೆ. ಅದನ್ನು ಪರಮಾತ್ಮ ಜಟೆಯಲ್ಲಿ ತಡೆದಿದ್ದಾನೆ. ತಡೆದ ಮೇಲೆ ಅದೇ ಫೋರ್ಸ್ನಲ್ಲೇ ಭೂಮಿಗೆ ಬಂದರೆ ಭೂಮಿ ತಟ್ಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿಬಿಟ್ಟು 4 ಭಾಗಗಳಾಗಿ ಗಂಗೆ ಒಡೆದಿದ್ದಾಳೆ. ಯಾವ್ಯಾವುದು? ಅಳಕನಂದೆ ಸುಚಕ್ಷು ನಿರ್ಮಲ ಜಲದ ಭದ್ರೆಯು ಸತ್ಯ. ಅಲಕನಂದ, ಸುಚಕ್ಷು, ಭದ್ರೆ ಮತ್ತು ಸತ್ಯ ಅಂತ ಹೇಳಿಬಿಟ್ಟು 4 ಭಾಗವಾಗಿ ಒಡೆದಿದ್ದಾಳೆ ಗಂಗಾದೇವಿ. ಸುಳಿದು ಮೇರುವಿನಿಂದ ಕುಲಗಿರಿಗಿಳಿದು ಜಾಹ್ನವಿ 4 ದಿಕ್ಕಿನ ಜಲನಿಧಿಯ ಬೆರೆಸಿದಳು ಕೇಳ್ ಜಗದಘವನಪಹರಿಸಿ. 4 ದಿಕ್ಕಿಗೂ ಭೂಮಿಯಲ್ಲಿ ಗಂಗಾದೇವಿ ಹರಿಯುತ್ತಿದ್ದಳಪ್ಪ. ಗಂಗೆ ಚೇಮನೆ ಚೇವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿ ಕುರು. ಗಂಗಾ ಯಮುನೆ ಸರಸ್ವತಿ ಸಿಂಧು ಕಾವೇರಿ ನದಿಗಳಲ್ಲಿ ಸ್ನಾನ ಮಾಡಿದರೆ ಎಷ್ಟೋ ಜನ್ಮದ ಪಾಪ ನಾಶವಾಗುತ್ತೆ ಅಂತಾರಲ್ಲ. ನೋಡಪ್ಪ, ಇದಕ್ಕೆ
ಹಿಮಾಲಯ ಪರ್ವತದಲ್ಲಿ ಗೋಮುಖದಿಂದ ಗಂಗೆ ಬರ್ತಾಳೆ ಅಂತ ಹೇಳಿ ಎಲ್ಲವನ್ನ ವಿವರಿಸ್ತಾ ಇದ್ದನಂತೆ. ಮಂದರಾಚಲ ಮೂಡ ತೆಂಕಲು ಗಂಧಮಾದನ ವಿಮಳ ಪಶ್ಚಿಮದಿಂದ ಬಡಗ ಸುಪಾರ್ಶ್ವವೆಂಬು ಕೀಲಕಾದ್ರಿಗಳು. ಮಂದರಾಚಲದಲ್ಲಿ ಪೂರ್ವದಲ್ಲಿ ಮಂದರಾಚಲ ಇದೆ, ದಕ್ಷಿಣದಲ್ಲಿ ಗಂಧಮಾದನ ಇದೆ, ಪಶ್ಚಿಮದಲ್ಲಿ ವಿಮಲ ಇದೆ, ಬಡಗ ವಿಮಲ ಪರ್ವತ ಇದೆ. ಆಮೇಲೆ ಬಡಗೈ ದಿಕ್ಕಿನಲ್ಲಿ ಸುಪಾರ್ಶ್ವ ಅಂತ ಹೇಳಿಬಿಟ್ಟು 4 ಪರ್ವತಗಳು ಕೂಡ ಬಹಳ ಇಡೀ ಭೂಮಿಗೆ ಆಧಾರ ಸ್ತಂಭವಾಗಿರ್ತಕ್ಕಂಥವು, ಅವನ್ನು ಅಲ್ಲಿ ನೋಡು ಬರ್ತಿದ್ದಾವೆ. ರಾಮ ಕಿಂ ಪುರುಷಕ್ಕೆ ಭಾರತ ಭೂಮಿ ನರ ನಾರಾಯಣನು ತಿಳಿ ನಾಮಧಾರಕ ಹನುಮ ವಸುಧಾದೇವಿ ನಾರದನು ಆಮನು ಜಗಚ್ಚಕ್ಷು ಲಕ್ಷ್ಮೀ ಪ್ರೇಮದಿಂ ಪ್ರಹ್ಲಾದ ನಿಜ ನಿಶ್ಚೀಮ ಭದ್ರಶ್ರವ ಸದಾ ಶಿವನಿಹರು ಪಾಲಕರು. ಕಿಂಪುರುಷ ಲೋಕಕ್ಕೆ ಶ್ರೀರಾಮನೇ ಪಾಲಕ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಕಿಂಪುರುಷ ಲೋಕ, ಅಲ್ಲಿ ಅದನ್ನು ನೋಡ್ಕೊಳ್ತಕ್ಕಂಥವನು ರಾಮ. ನರನಾರಾಯಣರು ಹನುಮ, ವಸುಧಾದೇವಿ, ನಾರದ, ಮನು, ಲಕ್ಷ್ಮಿ, ಪ್ರಹ್ಲಾದ ಇವರೆಲ್ಲರೂ ಕೂಡ ಈ ಭೂಮಿಯನ್ನು ನೋಡ್ಕೊಳ್ತಕ್ಕಂಥವರಾಗಿದ್ದಾರೆ. ಇವರು ಭೂಮಿ ಭದ್ರಶ್ರವ ಇವರೆಲ್ಲರೂ ಕೂಡ ಭೂಮಿಯನ್ನು ಪಾಲಿಸ್ತಕ್ಕಂಥವರಾಗಿದ್ದಾರೆ. ವರುಷವನ್ನು ಗಿರಿಗಳನ್ನು ಬಳಸಿಹ ಪೆರಿಯ ಲವಣ ಸಮುದ್ರ. ಇಡೀ ನಮ್ಮ ಭೂಮಂಡಲವನ್ನು ಲವಣ ಸಮುದ್ರ ತುಂಬಿದೆ. ತದನಂತರ ದೀಪಪ್ಲಕ್ಷ ಇಕ್ಷು ಸಮುದ್ರವಲ್ಲಿಂದ ಅದರ ಸುತ್ತ ಅಮೃತ ಸಮುದ್ರ ಇದೆ. ಇರಲು ಶಾಲ್ಮಲರವದ ಹೊರಗಣ ಸುರೇಶ ಶರದಿ, ಅದರ ಹೊರಗಡೆ ಸುರೇಶ ಶರದಿ ಇದೆ, ಸುರೆಯಿಂದ ತುಂಬಿರತಕ್ಕಂಥ ಶರದಿ. ಒಂದಾವರಿಸಿ ಪರಿಭಾವಿಸಲು ತದ್ವಿಗುಣಗಳಾಗಿ ಹವು. ಈ ರೀತಿ ಪ್ರತಿಯೊಂದನ್ನು ಕೂಡ ಅವನು ವಿವರಣೆ ಕೊಡ್ತಾ ಇದ್ದಾನಂತೆ. ತಿಳಿವಡಾಸುರೆಯಿಂದ ಕುಶಘೃತ ಜಲಧಿ ಕ್ರೌಂಚದ್ವೀಪವೆಂ ವಿವರಣತೆಯಲ್ಲಿ ಇಮ್ಮಡಿಯಾಗಿ ದಧಿಯ ಸಮುದ್ರವಲ್ಲಿಂದ, ಅಲ್ಲಿಂದ ಬರೀ ಹಾಲಿನ ಸಮುದ್ರ ಇದೆ. ಇಳಿಯ ಮೇಲೆ ಸೆದಿದ್ದ ಶಾಖದ ಬಳಿಯ ದುಗ್ಧ ಹಾಲಿನ ಸಮುದ್ರ ಇದೆ, ಮೊಸರಿನ ಸಮುದ್ರ ಇದೆ. ಒಂದನ್ನು ಬಳಸಿಕೊಂಡಿಹವು ಅಭುಜನಾಭನ ನಿಲಯವದ ನೋಡು. ಅಭುಜನಾಭನಾಗಿರ್ತಕ್ಕಂಥ ಪರಮಾತ್ಮನಾಗಿರ್ತಕ್ಕಂಥ ಶ್ರೀಕೃಷ್ಣನ ನಿಲಯ ಅವು ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ದ್ವಾರಕಾವತಿ ಪಟ್ಟಣ. ಯೋಗಿಗಳ ನೆಲೆವೀಡು ಬೊಮ್ಮದ ಸಾಗರವು ಸನಕಾದಿ ಮುನಿಗಳ ಭೋಗ ಭೂಮಿಯ ಅನಂತ ಎನಿದಿರ್ಪುದು ಉಪನಿಷತ್ತುಗಳ. ಯೋಗಿಗಳ ನೆಲೆವೀಡು, ಮಹರ್ಷಿಗಳ ಯೋಗಿಗಳ ನೆಲೆವೀಡು ಕಣಪ್ಪ ಅದು ದ್ವಾರಕಾನಗರಿ. ಬೊಮ್ಮದ ಸಾಗರವು ಬ್ರಹ್ಮದ ಸಮುದ್ರ ಅದು. ಸನಕಾದಿ ಮುನಿಗಳ ಭೋಗ ಭೂಮಿ, ಸನಕನಂದನಾದಿ ಮಹರ್ಷಿಗಳ ಭೋಗ ಭೂಮಿ ಅದು ವೈಕುಂಠ. ಆಗರವು ಮೂಲೋಕ ದರ್ಪಣವಾಗಿ ದುಗ್ಧೋದದಿಯಲು ಎಸೆಯುವುದು. ಆ ವೈಕುಂಠ ನೋಡಪ್ಪ, ಸಮುದ್ರದ ಮಧ್ಯೆ ಎಷ್ಟು ಚೆನ್ನಾಗಿ ಹೊಳಿತಾ ಇದೆಯಲ್ಲಪ್ಪ, ವರ್ಣಿಸೋದಕ್ಕೆ ಅಸಾಧ್ಯ. ಶ್ರೀಗಧೀಶನ ನಗರ ನೋಡಲೆ ಪಾರ್ಥ ನೀನಿಂದ. ಶ್ರೀಗಧೀಶ ಕಣವನು, ಅವನ ಒಂದು ನಗರವನ್ನು ನೋಡಪ್ಪ, ವೈಕುಂಠವನ್ನ. ಹೀಗೆ ತೋರಿಸ್ತಾ ಧರೆಯ ವರುಷ ದ್ವೀಪಗಿರಿಗಳ ಶರದಿಗಳ ಸುರಶೈಲದಗ್ರದ ಹರನ ಚತುರಾನನ ಪಟ್ಟಣದಿರವ ತಿಳುಕಿದೆನು. ಎಲ್ಲ ಖಂಡಗಳನ್ನು ಪ್ರತಿಯೊಂದನ್ನು ಹೇಳಿದ್ದೀನಿ. ಈಗ ನಾನು ನಕ್ಷತ್ರಗಳನ್ನು, ಇದಿಂಥ ನಕ್ಷತ್ರ, ಇದinಥ ನಕ್ಷತ್ರ, ಇದinಥ ನಕ್ಷತ್ರ, ಇದinಥ ಗ್ರಹ ಅಂತ ಹೇಳಿಬಿಟ್ಟು ಎಲ್ಲವನ್ನು ಅವನು ವಿವರಿಸ್ತಾ ಕೊನೆಗೆ ಅವನಿಪತಿ ಕೇಳಿಂದ್ರ ಸಾರಥಿ ವಿವರಿಸಿದರ್ಜುನಗೆ ಭೂಮಿಯ ಭುವನ ಕೋಶದ ಸನ್ನಿವೇಶವನದ್ರಿಜಲದಿಗಳ. ಇವು ಕುಲಾದ್ರಿಗಳಿವು, ಪಯೋಧಿಗಳಿವು, ಮಹಾದ್ವೀಪಗಳಿವು, ಮಾನವರ ಧರಣಿ ಸ್ವರ್ಗ ಮೇಲಿನ್ನಿತ್ತ ನೋಡಿಂದ. ಈ ಥರ ವಿವರಿಸ್ತಾ ಏನಾಯ್ತಪ್ಪ ಅಂದರೆ, ಈ ವಿಮಾನದ ಸಾಲ ಸಂದನಿತೀವಿಕೊಂಡಿದೆ ಗಗನ ತಳದಲ್ಲಿ ದೇವ ಕನ್ಯಾಶತ ಸಹಸ್ರದ ಖೇಳಮೇಳದಲ್ಲಿ.
ಭೂವಲಯದಲ್ಲಿ ಸುಕೃತಿಗಳು ನಾನಾ ವಿಧದ ಜಪಯಜ್ಞದಾನ ತಪೋ ವಿಧಾನದಲ್ಲೊದಗಿತು ಅವರನ್ನು ಪಾರ್ಥ ನೋಡಿಂದ. ಭೂಲೋಕದಲ್ಲಿ ಒಳ್ಳೆಯ ಯಜ್ಞಯಾಗ ತಪಸ್ಸುಗಳನ್ನು ಮಾಡಿರ್ತಕ್ಕಂಥ ಮಹಾಮಹಿಮರು ಈ ಸ್ವರ್ಗಲೋಕದಲ್ಲಿ ಯಾವ ರೀತಿ ಸುಖ ಪಡ್ತಿದ್ದಾರೆ ನೋಡಪ್ಪ. ಅವರ ಹೆಸರುಗಳನ್ನು ಹೇಳ್ತೀನಿ, ಯಾರ್ಯಾರು ಗೊತ್ತಾ? ಈತ ಭರತನು ದೂರದಲ್ಲಿ ತೋರ್ಪಾತನು ಹರಿಶ್ಚಂದ್ರ ನಳ ನೃಗರೀತಗಳು ಪುರುಕುತ್ಸನೀತ ಮರುತ್ತ ನೃಪನೀತ ಈತ ಹೈಹಯ ದುಂದುಮಾರ ನದೀತ ನಹುಷ ದಿಲೀಪದ ಶರತನೀತ ರಘುತಾನೀತ ಶಂತನು ಪಾರ್ಥ ನೋಡಿಂದ. ಮಹಾಪುರುಷರಪ್ಪ ಇವರೆಲ್ಲ. ಷಟ್ಚಕ್ರವರ್ತಿಗಳು, ಷೋಡಶ ಮಹಾರಾಜರಪ್ಪ, ಮಹಾಭಕ್ತರಪ್ಪ. ಭರತ, ಹರಿಶ್ಚಂದ್ರ, ನಳ, ನೃಗ, ಪುರುಕುತ್ಸ, ಪುರೂರವ, ಮರುತ್ತ, ಹೈಹಯ, ದುಂದುಮಾರಕ, ನಹುಷ, ದಿಲೀಪ, ದಶರಥ, ರಘು, ಚಂತನು, ಇವರೆಲ್ಲ ನೋಡಪ್ಪ, ಇವರೆಲ್ಲ ಪುಣ್ಯ ಮಾಡಿ ಬಂದು ಇಲ್ಲಿ ತಮ್ಮ ತಮ್ಮ ಒಂದು ಸುಖವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದೆ. ಹೊಳೆವುತ್ತಿದೆ ದೂರದಲ್ಲಿ ರಜತಾಚಲವ ಕಂಡಂದದಲ್ಲಿ. ಬರೀ ಬಂಗಾರದ ಒಂದು ಬೆಟ್ಟ ಕಾಣಿಸಿದಂಗೆ ಕಾಣಿಸ್ತಾ ಇದೆಯಲ್ಲ. ಕೆಲದಲ್ಲಿ ಬಲ ವಿರೋಧಿಯ ಪಟ್ಟದಾನೆ ಸುರೇಂದ್ರ ನಂದನನೇ ನಿಲಯವದನೆ ಸುದೂರದಲ್ಲಿ ತಳತಳಿಸು ಅಮಲ ಮುನಿಪ್ರಭಾ ಪರಿವಳೆಯ ರಶ್ಮಿ ನಿಬದ್ಧ ಅಮರಾವತಿಯ ನೋಡೆಂದ. ನೋಡು ಬಂತಪ್ಪ ನಿನ್ನ ತಂದೆಯ ರಾಜಧಾನಿ ಅಮರಾವತಿ, ನೋಡು 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 ದೇವಲೋಕ ಬರ್ತಾ ಇದೆ ಅಂತ ಹೇಳಿದ ತಕ್ಷಣ ನೇರವಾಗಿ ಬಂದು ಆ ರಥ ದೇವಲೋಕದಲ್ಲಿ ಇಳಿದಿದೆಯಂತೆ. ಇಳಿದು ರಥವನ್ನು ದಿವಿಜರಾಯನ ನಿಲಯವನ್ನು ಹೊಕ್ಕನು. ಆ ರಥವನ್ನು ಇಳಿದು ಆ ತಂದೆಯ ಒಂದು ಪಟ್ಟಣವನ್ನು, ದೇವೇಂದ್ರನ ಒಂದು ಪಟ್ಟಣವನ್ನು ಪ್ರವೇಶ ಮಾಡಿದ್ದಾನೆ. ಕಿರೀಟಿಯ ನಳವೇಲಿ ಕಂಡಿದಿರು ಬಂದನ್ನುಗುತ ಶತಮನ್ಯು. ಓಡಿ ಬಂದು ಮಗನ್ ತಬ್ಬಿಕೊಂಡ್ಬಿಟ್ಟ. ಯಾರು? ದೇವೇಂದ್ರ. ಉಕ್ಕಿದವು ಪರಿಮಳದ ತೇಜಗಳು ಸೆಳೆದು ಬಿಗಿಯಪ್ಪಿದನು ಕರಣದಲ್ಲಿ. ತುಳುಕಿ ಕರವನು ತಂದು ತನ್ನಯ ಕೆಲದೊಳಗೆ ಕುಳ್ಳಿರಿಸಿದನು ಸಿಂಹಾಸನಾರ್ಧದಲ್ಲಿ. ಅವನ ಅರ್ಧ ಸಿಂಹಾಸನದಲ್ಲಿ ಅವನನ್ನು ಕೂರಿಸಿದ್ದಾನೆ. ಅಲ್ಲಯ್ಯ, 100 ಅಶ್ವಮೇಧ ಯಾಗಗಳನ್ನು ಮಾಡಿ ಬರ್ತಾರೆ, ಇಲ್ಲಿ ಪೂಸೆಟ್ಟೆ ಬಂದಲ್ಲ ನೀನು, ಎಂಥ ಪುಣ್ಯಾತ್ಮ ಅನ್ನಂತ ಅವರಪ್ಪ. ಅಯ್ಯೋ, ನಾನು ಪುಣ್ಯ ಮಾಡಿದ್ದೀನಪ್ಪ, ಇಲ್ಲಾಂದರೆ ಈ ಒಂದು ಸಿಂಹಾಸನ ನನಗೆ ಸಿಗ್ತಿರ್ಲಿಲ್ಲ ಅನ್ನಂತ ಮಗ. ಅಷ್ಟೊತ್ತಿಗೆ ಏನಾಯಿತು, ಬಂದು ಮಂಗಳಾರತಿಯನ್ನು ಎತ್ತಿದ್ದಾರೆ, ದಿವ್ಯಾರತಿಗಳನ್ನು ಎತ್ತಿದ್ದಾರೆ, ಪಾಪ ಆರತಿಗಳನ್ನು ಎತ್ತಿದ್ದಾಳೆ, ಉಪಚಾರವನ್ನು ಮಾಡ್ತಿದ್ದಾರೆ. ಅಷ್ಟೊತ್ತಿಗೆ ಏನಾಯಿತು, ವರತಿಲೋತ್ತಮೆ ರಂಭೆ ಮಧುರಸ್ವರೇ ಕೃತಾಚಿ ಸುಕೇಶಿ ಗೌರೀಶ್ವರಿ ವರೂತಿನಿ ಪೂರ್ವಚಿತ್ತಿ ಸುಲೇಖೆ ಚಿತ್ರರತಿ ಸುರಭಿಗಂಧಿನಿ ಚಾರುಮುಖಿ ಸೌಂದರ್ಯ ನಿಧಿ ಊರ್ವಶಿ ಸುಲೋಚನೆ ಸುರಸೆ ಅನಿಪ ಅಂಗನೆ ರೈದಿತು ಕೋಟಿ ಸಂಖ್ಯೆಯಲ್ಲಿ. ಏಂ ತಿಲೋತ್ತಮೆ ರಂಭೆ ಮಧುರಸ್ವರೇ ಕೃತಾಚಿ ಸುಕೇಶಿ ಗೌರೀಶ್ವರಿ ವರೂತಿನಿ ಪೂರ್ವಚಿತ್ತಿ ಸುಲೇಖೆ ಚಿತ್ರರಥೆ ಸುರಭಿ ನಂದಿನಿ ಚಾರುಮುಖಿ ಊರ್ವಶಿ ಇವರೆಲ್ಲ ಬಂದು ನೆರೆದು ಬಿಟ್ಟರಂತ ಅರ್ಜುನನು ಸುತ್ತ. ಗಾನರಸದಲ್ಲಿ ಮುಳುಗಿ ತಮರಾಸ್ಥಾನವೆತ್ತಣ ವಾದ್ಯ ನರ್ತನ ಗಾನ ನರ್ತನವೆನಲು ಸಂಮೋಹಿಸಿತು ಘನವಾದ್ಯ. ಏನು ನರ್ತನಗಳು, ವಾದ್ಯಗಳು, ಮಂಗಳವಾದ್ಯಗಳು ಅದ್ಭುತವಾಗಿ ನಡೀತಾ ಇದೆಯಂತೆ ಅಲ್ಲೆಲ್ಲ. ಗಾನ ವಾದ್ಯವಿದೆತ್ತ ನೃತ್ಯರಸಾನುಭವ ಭಾರವೀಸಿತೋ ಅನ್ಯೋನ್ಯಾನು ರಂಜಕವಾಯಿತು ಸೂರ್ಯತ್ರಯದ ಮೇಳಾಪ. ನಭೂತೋ ನ ಭವಿಷ್ಯತಿ ಅನ್ನೋ ರೀತಿಯಲ್ಲಿ ನಡೀತಾ ಇದೆ ಅಲ್ಲಿ. ಈ ಅಮಾನುಷ ನೃತ್ಯ ವಾದ್ಯಸಗೆಯ ರಸದಲ್ಲಿ ಮುಳುಗಿ, ಏನು ಸುಮ್ಮನೆ ಉಪಚಾರದಲ್ಲಿ ಮುಳುಗಿಬಿಟ್ಟಿದ್ದಾನಂತೆ ಅರ್ಜುನ. ವಾದ್ಯ ನೃತ್ಯ ಸಂತೋಷವಾಗಿರತಕ್ಕಂಥ ಸಂದರ್ಭದಲ್ಲಿ ಕರ್ಣದ ದಲಾಯ ತೊಡಕದೆ ಪಾರ್ಥನಿದ್ದನು ಧೈರ್ಯ ಶಿಖರದಲ್ಲಿ. ಅವನಿಗೇನು ಬ್ರಹ್ಮಾಂಡವಾದ ಧೈರ್ಯ ಬಂದುಬಿಟ್ಟಿದೆ, ಸಂತೋಷ ಆಗಿಬಿಟ್ಟಿದೆ, ಕುತ್ಕೊಂಡಿದ್ದಾನಂತೆ ಅವರ ಅಪ್ಪನ ಪಕ್ಕ. ಈ ಯುವತಿ ತಾನಾವಳೋ ಕುಸುಮಾಯುಧನ ಖಂಡೆಯವಲ ಮಜುಮಾಯೇನುತ ಊರ್ವಶಿಯ ನೆವೆಯಿಕ್ಕದೆ ನಿರೀಕ್ಷಿಸಿದ. ಅಷ್ಟು ಜನ ಸೌಂದರ್ಯವತಿಯರನ್ನು ನೋಡ್ತಾ 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 ಒಬ್ಬಳ ಮೇಲೆ ನೇರವಾಗಿ ಅವನ ಕಣ್ಣು ನೆಟ್ಟು ಬಿಡ್ತು ಅಂದ್ಕಂತಾನಂತೆ. ಈ ಯುವತಿ ತಾನಾವಳೋ ಕುಸುಮಾಯುಧನ ಖಂಡೆಯವಲ. ಮನ್ಮಥನ ಕತ್ತಿ ಅಲಗಿದ್ದಂಗಿದ್ದಾಳಲ್ಲ ಇವಳು, ಯಾರಪ್ಪ? ಮಜುಮಾಯತ ಮಾಯೇನುತ ಊರ್ವಶಿಯನು ಎವೇಕ್ಕದೆ ವೀಕ್ಷಿಸಿದ. ದೃಷ್ಟಿಯಿಂದ ಹಂಗೇ ಊರ್ವಶಿಯನ್ನು ನೋಡ್ತಾ ಇದ್ದಾನಂತೆ.
ಅರಸ ಕೇಳಾರೋಗಿಸಿದರಿಬ್ಬರು ಸಮೇಳದಲ್ಲಿದ್ದು ಬೇರೊಂದರ ಮನೆಗೆ ಕಳುಹಿದನು ಪವಡಿಸುವಡೆ ನಿಜಾತ್ಮಜನ. ಸಂತೋಷವಾಗಿ ಎಲ್ಲ ಉಪಚಾರ ಮಾಡಿದಂಥ ಸತ್ಕಾರ ಮುಗಿಸಿದ ತಕ್ಷಣ, ಅಪ್ಪ ನೀನು ಹೋಗಪ್ಪ ಪವಡಿಸ್ತಕ್ಕಂಥ ಮನೆಗೆ ಮಲಿಕ್ಕಳದಕ್ಕೆ ಅಂತ ಹೇಳಿಬಿಟ್ಟು ಮಗನನ್ನು ಕಳಿಸಿದನಂತೆ. ಸುರಪನಿತ್ತಲು ಚಿತ್ರಸೇನನ ಕರೆಸಿದನು. ಗಂಧರ್ವರ ಚಿತ್ರಸೇನನನ್ನು ಕರೆಸಿದ. ಚಿತ್ರಸೇನ ಬಾರಪ್ಪ. ಫಲುಗುಣನ ಭಾವವನ ರುಹಿದನು ಊರ್ವಶಿಯ ನಮ್ಮೂರ್ವಶಿಯ ಕಳುಹಿಂದು ನೇಮಿಸಿದ. ಆಗಾಗಲೇ ಅವನು ಅರ್ಜುನನ ಮನಸ್ಸನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡಿದ್ದ. ಚಿತ್ರರಥ ಬಾರಪ್ಪ ಇಲ್ಲಿ, ನೇರವಾಗಿ ನೀನು ಊರ್ವಶಿಯ ಹತ್ರ ಹೋಗಿಬಿಟ್ಟು ಹೀಗೆ ಅರ್ಜುನ ನಿನ್ನನ್ನು ಅಪೇಕ್ಷೆ ಪಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ಊರ್ವಶಿಗೆ ಹೇಳಿಬಿಟ್ಟು ಕರ್ಕೊಂಡು ಹೋಗಪ್ಪ ಅರ್ಜುನನ ಹತ್ರ. ನೇರವಾಗಿ ಅವನು ಊರ್ವಶಿ ಹತ್ರ ಬಂದಿದ್ದಾನಂತೆ. ಹೇಳ್ತಾನಂತೆ, ಅಮ್ಮ ತಾಯಿ ನಮಸ್ಕಾರ, ಉದ್ದಕ್ಕೆ ನಮಸ್ಕಾರವನ್ನು ಮಾಡಿದ್ದಾನೆ. ಏನಪ್ಪ ಬಂದು ಚಿತ್ರರಥ ಅಂತ ಕೇಳಿದರೆ, ಅಮ್ಮ ನಿನ್ನ ಮೇಲೆ ಅರ್ಜುನ ಕಣ್ಣಿಟ್ಟಿದ್ದಾನಂತೆ, ನೀನು ಬೇಕಂತೆ ಆತನಿಗೆ, ಅದಕ್ಕೋಸ್ಕರ ಅರ್ಜುನನ ತಂದೆಯಾಗಿರ್ತಕ್ಕಂಥ ದೇವೇಂದ್ರ ನಿನ್ನನ್ನು ಅವನ ಬಳಿ ಕರೆಸಿ ಸತ್ಕಾರವನ್ನು ಮಾಡು ಅಂತ ಹೇಳಿದ್ದಾನೆ, ಅದಕ್ಕೋಸ್ಕರ ದಯ ಮಾಡಬೇಕಮ್ಮ. ಅವಳಿಗೂ ಮನಸ್ಸಿನಲ್ಲದೇ ಇತ್ತು, ಮನಸ್ಸಿನಲ್ಲಿ ನಾಚಿಕೆ ಆಯಿತು ಅಂತ ಹೇಳಿದ್ಲು. ರಾಯನಟ್ಟಿದ ನೇಮಗಡ ಕಮನೀಯವಲ್ಲ ನಿನ್ನ ನುಡಿ, ರಮಣೀಯ ತರವಿದು ನಿನ್ನ ರಚನೆ ಮಹಾನುಭಾವಲೇ. ಅವಳಿಗೂ ಕೂಡ ಮನಸ್ಸಿಗೆ ಹಿಡಿಸ್ತು. ಆಯಿತಿದು ನೀ ಹೋಗೆನುತ, ಆಯಿತು ನಾನು ಹೋಗ್ತೀನಿ ನೀನು ಹೋಗು ಅಂತ ಹೇಳಿಬಿಟ್ಟು ಅಬುಜಾಯತಾಕ್ಷಿ ಮಹೋತ್ಸವದಿ ನಾರಾಯಣನ ಮೈದುನನ ಬರೆದಳು ಚಿತ್ತ ಭಿತ್ತಿಯಲ್ಲಿ. ಆ ನಾರಾಯಣನ ಮೈದುನನಾಗಿರ್ತಕ್ಕಂಥ ಅರ್ಜುನನನ್ನು ಮನಸ್ಸಿನಲ್ಲೇ ಸ್ಮರಿಸ್ತಾ ಅವನ ಒಂದು ಮಲಗತಕ್ಕಂಥ ಮನೆಗೆ ಶಯ್ಯಾಗೃಹಕ್ಕೆ ಹೋಗೋದಕ್ಕೆ ಅಣಿಯಾಗ್ತಾಳೆ ಅನ್ನತಕ್ಕಂಥ ಒಂದು ಸಂಧಿ ಸೂಚನೆ. ಯಾವ ರೀತಿ ಆಯಮ್ಮ ಆ ಒಂದು ಅರ್ಜುನ ಆ ಒಂದು ಊರ್ವಶಿಯ ಕಾಮಕ್ಕೊಳಪಟ್ಟಿರ್ತಕ್ಕಂಥ ಕಾಮಾರಿ ಅನ್ನತಕ್ಕಂಥ ರೂಪದಿಂದ ಇವನಿಗೆ ಹೆಸರಿದೆ ಈಶ್ವರನಿಗೆ, ಅದಕ್ಕೆ ಸರಿಸಮವಾದ ಹೆಸರನ್ನು ಇವನು ಸಂಪಾದಿಸ್ತಾನೆ, ಕಾಮವನ್ನು ಗೆಲ್ತಾನೆ ಅಂತಕ್ಕಂಥದ್ದನ್ನು ನಾವು ಮುಂದಿನ ಸಂಧಿಯಲ್ಲಿ ನೋಡೋಣ. ಇಲ್ಲಿಗೆ ಈ ಸಂಧಿಯ ಸೂಕ್ಷ್ಮವಾಗಿ ಸಾರಾಂಶವನ್ನು ಮುಗಿಸಿದ್ದೀನಿ. ತಾವೇನಾದರೂ ತಪ್ಪು ನಾನು ಹೇಳಿದರೆ ವಾಚಿಸಿದ್ದರೆ ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳ್ತಾ ನನ್ನ ಈ ಒಂದು ಸಂಧಿಯನ್ನು ಇಲ್ಲಿ ಮುಗಿಸ್ತೀನಿ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.